ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕಾರ್ತಿಕ್ ಸೋಮವಾರ, ಕಡೆ ಕಾರ್ತಿಕ್ ಸೋಮವಾರ. ಅವತ್ತು ನಮ್ಮ ಮನೇಲಿ ಪೂಜೆ, ನಮ್ಮ ಮನೆ ದೇವ್ರ ಮಾದೇಶ್ವರ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡ್ತೀನಿ ಅನ್ನೋ ತೋರಿಸ್ತೀನಿ. ಆದರೆ ಅಡುಗೆ ಮಾಡ್ಕೊಳಕ್ಕಾಗಿಲ್ಲ. ಅದ್ರಿಗೆ ಮುಂಚೆ ಒಂದು ಸಣ್ಣ ವೀಡಿಯೋ ಇದೆ ನನ್ನ ಮಗಳದ್ದು, ನೋಡ್ಕೊಂಡು ಬರೋಣ ಬನ್ನಿ. ಶುಭೋದಯ. ನನ್ನ ಹೆಸರು ನಾನು 1ನೇ ತರಗತಿ ಈ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಇಂದಿನ ವಿಷಯ ಸಾರ್ವತ್ರಿಕ ಮಕ್ಕಳ ದಿನ. ಪ್ರತಿ ವರ್ಷವೂ ನವೆಂಬರ್ 22ರಂದು ಸಾರ್ವತ್ರಿಕ ಮಕ್ಕಳ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನ ವಿಶ್ವದಾದ್ಯಂತ ಮಕ್ಕಳ ಹಕ್ಕುಗಳು ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸಲು ಈ ದಿನ ರಚಿಸಲಾಗಿದೆ. ಮಕ್ಕಳ ಕಲ್ಯಾಣಕ್ಕಾಗಿ ವಿಶೇಷವಾಗಿ ಈ ದಿನ ಆಚರಿಸುತ್ತೇವೆ. ನವೆಂಬರ್ 20, 1954ರಂದು ವಿಶ್ವಸಂಸ್ಥೆಯು ಈ ದಿನ ಸ್ಥಾಪಿಸಿತು. ಇಂದಿನ ನುಡಿ ಮುತ್ತು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು. ನೋಡಿದ್ರಲ್ಲ ನನ್ನ ಮಗಳು ಹೇಗೆ ಮಾತಾಡೋದ್ಲು ಅಂತ. ಈಗ ದೇವಸ್ಥಾನ ಮನೆ ಪೂಜೆ ಸಿಂಪಲ್ಲಾಗಿ ದೀಪ ಹಚ್ಬಿಟ್ಟು ಹೋಗ್ತಾಯಿದ್ದೀನಿ ದೇವಸ್ಥಾನಕ್ಕೆ. ಅಲ್ಲಿ ದೇವಸ್ಥಾನದಲ್ಲಿ ದೀಪ ಹಚ್ಚೋಣ ಅಂತ ಅಲ್ಲಿ ಹೋಗ್ಬಿಟ್ಟು ಬಂದು ಮನೇಲಿ ದೇವ್ರ ನೈವೇದ್ಯ ಮಾಡಿ ಇಡೋಣ ಅಂತ ಹೋಗ್ತಾಯಿದ್ದೀನಿ. ಬೇಗ ಹೋದಷ್ಟು ಜನ ಕಮ್ಮಿ ಇರ್ತಾರಲ್ವ, ಅದಕ್ಕೆ ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ಲು. ನನ್ನ ಮಗನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲೇ ನಮ್ಮ ಮನೆ ಹತ್ರ ರಾಮೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಬಿಡ್ತಾರೆ. ಆ ದೇವ್ರ ಹತ್ರ ಎಲ್ಲ ಆರತಿ ಮಾಡೋಕ್ಕೆ ಬಿಡ್ತಾರೆ. ಅದಕ್ಕಾಗಿ ಹೊರಟಿದ್ದೀನಿ. ಎಲ್ಲ ಅಲ್ಲೇ ಏನೂ ತೊಗೊಂಡಿರಲಿಲ್ಲ. ಅಲ್ಲೇ ದೀಪ, ಇನ್ನೊಂದಂದರೆ ಒಂಟಿ ದೀಪ ಅದು 365 ಬತ್ತಿದು ಹಚ್ಚಬೇಕು ಅಂತಾರೆ. ಒಂದು ಹಚ್ಚಿದ್ರೆ ಅದು ಆಗೋದಿಲ್ಲ ಅಂದ್ಬಿಟ್ಟು ಶಿವ ಮತ್ತು ಪಾರ್ವತಿಗೆ ಎರಡಕ್ಕೂ ಅಂದ್ಬಿಟ್ಟು 2 ತೊಗೊತಾ ಇದ್ದೀನಿ. ಆಲ್ಮೋಸ್ಟು ಒಂದು 8-10 ವರ್ಷದಿಂದ ಮಾಡ್ಕೊಂಬಂದಿದ್ದೀನಿ ಇದನ್ನೇ ಕಂಟಿನ್ಯೂಗೆ. ಮೇನಾಗಿ ಹುಣ್ಣಿಮೆ ದಿವಸ ಹಚ್ಚಬೇಕಾಗಿತ್ತು, ನಾನು ಹಚ್ಚೋಂಗಿರಲಿಲ್ಲ ಅಂದ್ಬಿಟ್ಟು ಲಾಸ್ಟ್ ಕಡೆ ಕಾರ್ತಿಕ ಸೋಮವಾರದಲ್ಲಿ ಹಚ್ತಾಯಿದ್ದೀನಿ. ಇದು ಫಸ್ಟ್ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಮನೇಲಿ ಆರಾಮಾಗೆ ಪೂಜೆ ಮಾಡ್ಕೊಬೋದಲ್ಲ ಅಂತ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ವೀಡಿಯೋ ಮಾಡ್ಕೊತಾ ಇದ್ದಾನೆ. ಏನಂದರೆ ಅಡಿಕೆ ಅಲ್ಲೇ ಇಡೋದ್ರಿಂದ ಅಡಿಕೆ ಪ್ಲೇಟು ಇಲ್ಲ ಅವೆಲ್ಲ ಮನೆಗೆ ಎತ್ಕೋಗಂಗಿಲ್ಲಲ್ಲ. ಅದಕ್ಕೆ ಸ್ವಲ್ಪ ಬಾಕ್ಸಲ್ಲಿ ಅಕ್ಕಿ ತಂದಿದ್ದೆ. ಅದು ಸ್ವಲ್ಪ ಇದು ರಾಮೇಶ್ವರ ದೇವಸ್ಥಾನ ಚಿಕ್ಕದಾಗಿದ್ರು ಚೆನ್ನಾಗಿದೆ. ದೇವರು ಚೆನ್ನಾಗಿ ಅಲಂಕಾರ ಮಾಡಿದರು. ನಿಮಗೂ ತೋರಿಸ್ತೀನಿ. ದೀಪ ಎಲ್ಲ ಒರೆಸ್ಕೊಂಡು ಅಲ್ಲಿ ಬಂದಿದ್ದೆ. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಮಾಡ್ಕೊಬೇಕಲ್ವ. ಇದಕ್ಕೆ ಒಂದು 1/4 ಲೀಟ್ರು. ಇನ್ನೊಂದೇನೆಂದರೆ ಸ್ವಲ್ಪ ಚಿಕ್ಕ ಬತ್ತಿ ತೊಗೊಬೇಕಾಗಿತ್ತು. ನಾನೇನು ಮಾಡಿಬಿಟ್ಟೆ, ದೊಡ್ಡದೇ ಕೊಡಿ ಅಂದ್ಬಿಟ್ಟು ದೊಡ್ಡದು ಇಸ್ಕೊಂಬಿಟ್ಟೆ. ಅದು ದೀಪ ತುಂಬ ಕುತ್ಕೊಂಡ್ಬಿಡ್ತು. ಆದ್ರೂ ನಡೆಯುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಗಡ್ಬಿಡಿ ಆಗುತ್ತಲ್ವ. ಅದಕ್ಕಾಗಿ ಚಿಕ್ಕದು ತೊಗೊಂಡಿದ್ದಿದ್ರೆ ಅದು ಪೂರ ಎಣ್ಣೆ ಚೆನ್ನಾಗಿದ್ದಾಗೋದು. ಅದು ದೊಡ್ಡದಾಗಿರೋದಕ್ಕಿಂತ ಜಾಸ್ತಿ ಇದಾಗೋಯ್ತು. ಸರಿ ಇರೋದೇ ಹಾಕೋಣ, ಇನ್ನೇನು ಮಾಡೋದು, ತೊಗೊಂಬಿಟ್ನಲ್ಲ ಅಂದ್ಬಿಟ್ಟು ಎಲ್ಲ ದೀಪಗಳಿಗೆ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಏನಂದರೆ ಈ ವರ್ಷ ಎಲ್ಲ ಹಚ್ಚದೇ ಇರೋದು ಯಾವ ಥರ ಮಿಸ್ ಆಗಿದ್ರೆ ಅಂತ ಸೇರಿಸಿ ಇದು 365 ದೀಪ ಬತ್ತಿ ಅಂತ ಮಾಡ್ತಾರೆ ನೋಡಿ. ಅದು ಬತ್ತಿದ್ದು ದೊಡ್ಡದಾಗ್ಬಿಡ್ತು. ಸರಿ ತೊಗೊಂಡಿರೋದು ವಾಪಸ್ ಮಾಡೋದೇನು ಅಂದ್ಬಿಟ್ಟು 2 ಅದಕ್ಕೆ 1 ಲೀಟ್ರ್ ಎಣ್ಣೆ, ಇದಕ್ಕೆ 1 ಲೀಟ್ರ್ ಎಣ್ಣೆ. ಏನಾಗುತ್ತೆ, ಅದು ದಪ್ಪ ಇದೆ, ಎಲ್ಲ ಹತ್ತಿ ಎಣ್ಣೆ ಕುಡ್ಕೊಂಬಿಡುತ್ತೆ ಅಲ್ವಾ. ಅದು ಸ್ವಲ್ಪ ಎಣ್ಣೆ ಜಾಸ್ತಿ ಇಡಿಸ್ಬೇಕಾಯ್ತು. ಆದರೂ ದೀಪ ಪೂಜೆ ಮಾಡಲೇಬೇಕಲ್ವ. ದೇವ್ರಿಗೇನೂ ಆಗಲ್ಲ ಬಿಡು, ಏನಾರ ತಪ್ಪು ನೆಪ್ಪು ಇದ್ದರೆ ದೇವ್ರು ನೋಡ್ಕೊತಾನೆ ಅನ್ನೋ ಭಾವನೆಯಲ್ಲಿ ಮಾಡ್ತಾಯಿದ್ದೀನಿ. ಆಮೇಲೆ ಎಲೆ ಅಡಿಕೆ ಇಟ್ಟೆ, ಮತ್ತು ಸಾಮಂತಿಗೆ ಹೂವು ಮತ್ತು ರೋಸ್ ಹೂವು ಇದು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಮೇನಾಗಲ್ಲಿ ಎತ್ಕೊಂಡು ಹೋಗಿರ್ಬೇಕೆಲ್ಲನೂ. ಸಾಮಾನ್ಯವಾಗಿ ಒಂದು ಮಿಸ್ ಆದರೂ ಏನೂ ಅನ್ಸೋದಿಲ್ಲ. ಗಾಬರಿಲಿ ಹೋಗಿರ್ತೀವಿ. ಇನ್ನೊಂದು ತುಂಬ ಕತ್ಲಾದಷ್ಟು ಜನ ಜಾಸ್ತಿ ಬರ್ತಾರೆ ಅಂತ ನಾನು ಒಂದು 5:30, 5:45 ಅನಿಸುತ್ತೆ ನಾನು ಹೋದಾಗ. ಬೆಳಕಿತ್ತು, ಇದೇನು ಕತ್ಲಾಗೋಗ್ತಾಯಿತ್ತು. ಆ ಕಡೆಯೂ ನೋಡಿ ಎಲ್ಲ ಜನ ಬರ್ತಾ ಇರ್ತಾರೆ ನೋಡಿ. ಒಂದು ಪ್ಯಾಕೆಟ್ ಫುಲ್ಲು ಹಾಕಿದ್ದೀನಿ. ಚೆನ್ನಾಗಿ ಅದು ಎಳ್ಕೊಂಬಿಡುತ್ತೆ. ಬತ್ತಿ ದಪ್ಪ ಇರೋದ್ರಿಂದ ಜಾಸ್ತಿ ಎಳ್ಕೊಂಬಿಡುತ್ತೆ. ಇದೆಲ್ಲ ಮನೇಲಿ ಹಚ್ಬಾರ್ದು, ದೇವಸ್ಥಾನದಲ್ಲೇ ಇದಾಗಲಿ ಮತ್ತು ಕುಂಬಳಕಾಯಿ ದೀಪ ಆಗಲಿ. ಸುಮಾರು ತುಪ್ಪದ ದೀಪ ನಾನು ಮಾಡಿದೆ. ನಾರ್ಮಲ್ ಕಾರ್ತಿಕ ಸೋಮವಾರದಲ್ಲಿ ಪುಟಾಣಿ ದೀಪಗಳಲ್ಲಿ ತುಪ್ಪದ ದೀಪ ಆರತಿ ಮಾಡಿದೆ. ಇದು ಹುಣ್ಣಿಮೆ ದಿವಸ ಮಾಡಬೇಕಾಯ್ತು, ಮಿಸ್ ಆಯಿತು ಅಂದ್ಬಿಟ್ಟು ನಾನು ಲಾಸ್ಟ್ ಕಾರ್ತಿಕ ನಾವು ಮನೇಲಿ ಪೂಜೆ ಮಾಡ್ತೀವಲ್ವ ನೋಡಿ. ಒಂದೊಂದಕ್ಕೆ 1/4 ಲೀಟ್ರು, 1/2 ಲೀಟ್ರ್ ಮೇಲೆ ಎಣ್ಣೆ. ದೊಡ್ಡದು ದೀಪ ಇರೋದ್ರಿಂದ ಇದೇನೆಂದರೆ ನಾವಲ್ಲಿ ಹಚ್ಚಿರೋದ್ರಿಂದ ಆಲ್ಮೋಸ್ಟ್ ಎಣ್ಣೆ ಎಲ್ಲಿ ಖಾಲಿ ಆಗುತ್ತೋ ಅಲ್ಲಿವರೆಗೂ
ಉರಿಯುತ್ತೆ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ದೇವ್ರು ನೆನೆಸ್ಕೊಂಡು, ಮನೆ ದೇವ್ರು ನಮ್ಮ ಮನೆ ದೇವರು ಮಹದೇಶ್ವರ, ಅದರಿಂದ ನೆನೆಸ್ಕೊಂಡು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಅಲ್ಲಿ ಒಳಗಡೆ ಎತ್ಕೊಳ್ಳೋಣ. ಅಲ್ಲೂ ಆರತಿ ಮಾಡಿ ಬೆಳಗಿಸ್ಕೊಡ್ತಾರೆ ದೇವಸ್ಥಾನದಲ್ಲಿ. ಕೆಲವು ಕಡೆ ಆಚೆ ಇಡ್ತಾರೆ. ನಾನು ಬೇರೆ ಕಡೆ ಹೋಗಿದ್ದೀನಿ, ಅಲ್ಲೆಲ್ಲ ಆಚೆ ಇಟ್ಬಿಟ್ಟು ಅಲ್ಲೇ ಮಾಡ್ತಾರೆ. ಇಲ್ಲಿ ನಾವು ಕೈಯಲ್ಲಿ ಎತ್ಕೊಂಡೋಗಿ ದೇವ್ರ ಹತ್ರ ಆರತಿ ಮಾಡಿಸ್ಕೊಂಡು ತೊಗೊಂಬಂದು ಆಚೆ ಇಡ್ಬೋದು ಅಷ್ಟೇ. ಅದರಲ್ಲೇನಿಲ್ಲ. ಏನಂದರೆ ಒಂದು ನೆಮ್ಮದಿ, ಏನೋ ಒಂದು ತಪ್ಪು ನೆಪ್ಪು ಯಾವತ್ತಾದರೂ ಏನಾರ ತಪ್ಪು ನೆಪ್ಪು ಆಗಿದ್ರೆ ಕ್ಷಮಿಸಪ್ಪ ಅಂತ ಕೇಳಿಕೊಂಡು ಯಾವತ್ತಾರ ದೀಪ ಹಚ್ಚಿದ್ರೆ ಎಲ್ಲ ಸೇರಿಸಿ ದೀಪ ಹಚ್ತಾಯಿದ್ದೀನಿ ಅಂತ ಶಿವ ಪಾರ್ವತಿ ಹೆಸ್ರು ಹೇಳಿ ಈ ದೀಪ ಹಚ್ತಾಯಿದ್ದೀನಿ. ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ. ಏನಂದರೆ ಇಷ್ಟೊತ್ತಲ್ಲಿ ಹೋದ್ರೆ ಕಮ್ಮಿ ಇದ್ದರು ಜನ. ನೋಡಿ ಇನ್ನೇನು ಕತ್ಲಾಗಕ್ಕೆ ಬಂದಿದೆ, 6 ಗಂಟೆ ಆಯ್ತಾಯಿದೆ. ಸರಿ, ಬೇಗ ಹೋದರೆ ಜನ ಕಮ್ಮಿ ಇರ್ತಾರೆ. ಮನೆಗೆ ಹೋಗಿನೂ ಪೂಜೆ ಮಾಡಬೇಕು, ಉಪವಾಸ ಬೇರೆ ಇದ್ವಲ್ಲ. ಎಲ್ಲ ಮೇನಾಗಿ ಅಡುಗೆ ಮಾಡೋದು ತೋರಿಸ್ಬೇಕಾಯ್ತು, ಆಗಲಿಲ್ಲ. ಏನು ಅಂದ್ಕೊಬೇಡಿ, ಅಡುಗೆ ಮಾಡೋದೇ ಗೊತ್ತಲ್ಲ. ಸಣ್ಣ ಪುಟ್ಟ ಗಡಿಬಿಡಿಲಿ ಒಂದು ಸರಿ ಕರೆಂಟ್ ಹೋಯ್ತು, ಬ್ಯಾಟ್ರಿ ಹಾಳಾಗಿತ್ತು. ಇನ್ನು ಅರ್ಧಂಬರ್ಧ ಅಡುಗೆ ಏನು ತೋರಿಸೋದಂತ ಮಾಡೋದು ತೋರಿಸಿಲ್ಲ. ಇರಲಿ, ಇನ್ನೊಂದು ದಿವಸ ಮಾಡೇ ಮಾಡ್ತೀವಿ. ಇನ್ನೊಂದು ಯಾರೋ ಸ್ವಲ್ಪ ಕ್ಯಾಮ್ರಾಮನ್ ಹಿಡ್ಕೊಳ್ಳೋರಿದ್ದರೆ ಮಾಡ್ಬೋದೈತೇನೋ. ನನ್ನ ಮಗನೂ ಸ್ಕೂಲ್ಗೆ ಹೋಗೋದ್ರಿಂದ ನಾನು ಮಾಡೋಕ್ಕಾಗಿಲ್ಲ. ಹಂಗೆ ಇಟ್ಕೊಂಡು ಮಾಡೋಣ ಅಂದರೆ ಸಡನ್ನಾಗೆ ಮಾಡೋ ಗಡ್ಬಿಡಿಯಲ್ಲಿ ಮೊಬೈಲ್ ಬಿದ್ದೋಗುತ್ತೇನೋ ಬೈಕೆ. ನೋಡಿ ಹಿಂಗೆ ದೇವ್ರ ಹತ್ರ ಆರತಿ ಮಾಡ್ತಾಯಿದ್ದೀನಿ, ಮನೆ ದೇವ್ರನ್ನ ನೆನೆಸ್ಕೊಂಡು. ನಿಮಗೂ ದೇವರ ದರ್ಶನ ಆಯಿತು ಅಂದ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ನನ್ನದು ಯೂಟ್ಯೂಬ್ ಸಕ್ಸಸ್ಸು 100 ಡೇಸ್ ಆಗಿದೆ. ಫಿಲಮ್ 100 ಡೇಸ್ ಹೊಡೆದ್ರೆ ಎಷ್ಟು ಖುಷಿನೋ ಅಷ್ಟೇ ಖುಷಿ ಆಗಿದೆ ನನಗೆ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಅಲ್ವಾ. ಸಪೋರ್ಟ್ ಮಾಡಿ, ಹಿಂಗೆಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಏನಂದರೆ ಒಂದು ಫಿಲಮು 50 ದಿವಸ ಹೊಡೆದ್ರೆ ಒಂದು ಸಮಾಧಾನ, 100 ದಿವಸ ಹೊಡೆದ್ರೆ ಒಂದು ಖುಷಿ. ಅದೇ 500 ದಿವಸ ಆಗಲಿ. ನಿಮ್ಮ ಫ್ರೆಂಡ್ಸ್ಗೂ ದಯವಿಟ್ಟು ನೋಡೋರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೋಡಿ ಎಲ್ಲ ಆಗಿದೆ, ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಬಂದೆ ಮನೆಗೆ, ಆಲ್ಮೋಸ್ಟ್ 6:30 ಆಗೋಗಿತ್ತು. ಏನೇನು ಮಾಡಿದ್ದೀನಿ ಅಂತಲೂ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಪೂಜೆಗೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದೇ ಇದರಲ್ಲಿ ಮಾಡ್ತಾಯಿದ್ದು. ಮನೆಗೆ ಬಂದು ಆಚೆ ಎಲ್ಲ ದೀಪ ಹಚ್ಚಿ ನೋಡಿ. ನಮ್ಮ ಮನೆ ದೇವ್ರಿಗೆ ಮುದ್ದೆ ಮಹದೇಶ್ವರ ಅಲ್ವಾ, ಶಿವಂಗೆ ಆಲ್ಮೋಸ್ಟ್ ಮುದ್ದೆ ಇಷ್ಟ ಅಂದ್ಬಿಟ್ಟು ಎಲ್ಲ ಪುಳಿಯೋಗರೆ ಮಾಡಿದ್ದೆ. ಮನೇಲೇ ಪೌಡ್ರ್ ಮಾಡಿದ್ದೆ, ಅವು ತೋರ್ಸೋಕ್ಕಾಗಿಲ್ಲ. ಇನ್ನೊಂದು ದಿವಸ ತೋರಿಸ್ತೀನಿ. ಬೀನ್ಸ್ ಪಲ್ಯ, ಕೋಸಂಬರಿ, ಒಬ್ಬಟ್ಟು ಮಾಡಿದ್ದೆ, ಮೊಸೊಪ್ಪು ಸಾರು, ಅವರೆಕಾಳು ಮೊಸೊಪ್ಪು ಸಾರು, ಮುದ್ದೆ, ಅನ್ನ ಇಷ್ಟು ಇಟ್ಟು ನಮ್ಮ ಮಾದಪ್ಪಂಗೆ ಪೂಜೆ ಮಾಡಿ ನೈವೇದ್ಯ ಮಾಡಿದ್ದೀನಿ. ಉಪವಾಸ ಇದ್ದು ಎಲ್ಲ ಪೂಜೆ ಮಾಡಿ ದೇವ್ರಿಗೆ ಇನ್ನೇನು ನಾವು ಕೊಡೋಕ್ಕಾಗುತ್ತಲ್ಲ, ನಮ್ಮ ಕೈಲಾಗಿ ಸೇವೆ ನಾವಿಷ್ಟೇ ಮಾಡಿದ್ದೀವಿ. ಎಲ್ಲ ದೇವರು ಕೈ ಬಿಡಲ್ಲ ಅಂದ್ಕೊತೀವಿ, ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡ್ರು. ನೋಡಿ ಹೇಗಿರುತ್ತೆ ಅಂತ ನಮ್ಮನೆ ಪೂಜೆ. ಹಿಂಗೆ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್. ಹಿಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.